ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ತವರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಮಳವಳ್ಳಿಗೆ ಆಗಮಿಸಿದ್ದಾರೆ ಗಿಲ್ಲಿ ನಟ. ಅವರಿಗೆ ಅಲ್ಲಿ ಭರ್ಜರಿಯಾದಂತ ಸ್ವಾಗತ ಸಿಕ್ಕಿದೆ. ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಜೈಕಾರಕ್ಕೆ ಹೋಗಿದ್ದಾರೆ. ಅವರ ಅಭಿಮಾನಿಗಳು ಕಾರ್ನಲ್ಲಿ ಮೆರವಣಿಗೆ ಮಾಡಲಾಗಿದೆ. ಭಾರೀ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ರು. ಮಾರ್ಗದುದ್ದಕ್ಕೂ ಕೂಡ ಜನಸಾಗರವೇ ಕಂಡುಬಂದಿದೆ. ಗಿಲ್ಲಿ ಪರ ಜಯ ಘೋಷವನ್ನ ಮೊಳಗಿಸಿದ್ದಾರೆ. ದಂಡಿನ ಮಾರಮ್ಮನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಗಿಲ್ಲಿ ನಟ. ತವರಿಗೆ ಇವತ್ತು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಸಾವಿರಾರು ಅಭಿಮಾನಿಗಳು ಅವರನ್ನ ಸ್ವಾಗತಿಸಿಕೊಂಡಿದ್ದಾರೆ. ಆ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿದ್ದಾರೆ ಗಿಲ್ಲಿ ನಟ. ಅಪಾರ ಪ್ರಮಾಣದ ಜನ ಬೆಂಬಲ ವ್ಯಕ್ತ ಆಗಿತ್ತು. ಈಗ ತವರಿಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ ಅವರ ಅಭಿಮಾನಿಗಳು, ತವರಿನ ಅಭಿಮಾನಿಗಳು. ಭಾರೀ ಸಂಖ್ಯೆಯಲ್ಲಿ ಜನರು ನೆರೆದಿರೋದನ್ನ ನೋಡ್ತಾ ಇದ್ದೀವಿ. ಮಾರ್ಗದುದ್ದಕ್ಕೂ ಕೂಡ ಜನಸಾಗರವೇ ಕಂಡು ಬಂದಿತ್ತು. ದೊಡ್ಡ ಪ್ರಮಾಣದಲ್ಲಿ ಟ್ರೋಫಿಯನ್ನ ಎತ್ತಿ ತಮ್ಮ ಅಭಿಮಾನಿಗಳಿಗೂ ಕೂಡ ತೋರಿಸಿದ್ದಾರೆ. ಮಾರ್ಗದುದ್ದಕ್ಕೂ ಕೂಡ ಜನಸಾಗರವೇ ಕಂಡು ಬಂದಿದೆ. ಇದು ತವರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ದಂಡಿನ ಮಾರಮ್ಮನಿಗೆ ಪೂಜೆಯನ್ನು ಕೂಡ ಗಿಲ್ಲಿ ನಟ ಸಲ್ಲಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, 12ನೇ ಸೀಸನ್ ಗೆದ್ದಿರುವಂತಹ ಗಿಲ್ಲಿ ನಟ, ಭರ್ಜರಿಯಾದಂತಹ ಸ್ವಾಗತ ಅವರಿಗೆ ತವರಲ್ಲಿ ಸಿಕ್ಕಿದೆ. ಸೊ ಯಾವ ರೀತಿಯಾಗಿ ಅವರ ಅಭಿಮಾನಿಗಳು ವೆಲ್ಕಮ್ ಮಾಡಿಕೊಂಡ್ರು? ಮಧುಕರ್, 12ನೇ ಸೀಸನ್ ವಿನ್ನರ್ ಆಗಿ ಗಿಲ್ಲಿ ಹೊರಹೊಮ್ಮದ್ಮೇಲೆ ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳ ಆ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದರಲ್ಲೂ ಕೂಡ ಮಂಡ್ಯದ ಹುಡುಗ, ಹಳ್ಳಿ ಹುಡುಗ ಬಿಗ್ ಬಾಸ್ ಸೀಸನ್ ಅಲ್ಲಿ ಪ್ರಾಮಾಣಿಕವಾಗಿ ಅವರ ಮುಗ್ಧತೆ ಮತ್ತೆ ಅವರ ಪ್ರತಿಭೆಯ ಮೂಲಕ ಇಡೀ ಜನಮನವನ್ನ ಗೆದ್ದಿದ್ದ. 3 ತಿಂಗಳ ಕಾಲ ಜನರನ್ನ ರಂಜಿಸಿ ಜನರಿಂದನೇ ಆಯ್ಕೆಯಾದಂತಹ ಒಂದು ಅದ್ಭುತವಾದಂತಹ ಪ್ರತಿಭೆ. ಇವತ್ತು ಬಿಗ್ ಬಾಸ್ ಗೆಲುವಿನ ನಂತರ ಮೊದಲ ಬಾರಿಗೆ ಹುಟ್ಟೂರಿಗೆ ಬಿಗ್ ಬಾಸ್ ಗಿಲ್ಲಿ ಭೇಟಿಯನ್ನ ಕೊಟ್ರು. ಅವರನ್ನ ಅದ್ಭುತವಾಗಿ ಒಂದು ಅದ್ದೂರಿಯಾಗಿ ಅವರ ಅಭಿಮಾನಿಗಳು ವೆಲ್ಕಮ್ ಅನ್ನ ಮಾಡ್ಕೊಂಡ್ರು. ಅಂದ್ರೆ ಬಿಗ್ ಬಾಸ್ ಹೋಗೋದಕ್ಕೂ ಮುಂಚೆ 100 ದಿನಗಳ ಕಾಲ ಏನ್ ಬಿಗ್ ಬಾಸ್ ಅಲ್ಲಿ ಇದ್ರು, 120 ದಿನಗಳ ಕಾಲ. ಅದಕ್ಕೂ ಮುಂಚೆ ಅವರು ಬಿಗ್ ಬಾಸ್ ತೆರಳಕ್ಕೂ ಮುಂಚೆ ಒಂದು ದಂಡಿನ ಮಾರಮ್ಮ ದೇವಸ್ಥಾನ ಅಂತ ಇದೆ ಮಳವಳ್ಳಿ ಬಳಿ. ಆ ಮಳವಳ್ಳಿಯ ಬಳಿ ಆ ದೇವಸ್ಥಾನದ ದರ್ಶನವನ್ನ ಪಡ್ಕೊಂಡು ದೇವಿಯ ಬಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಒಂದು ಬಿಗ್ ಬಾಸ್ಗೆ ಕಾಲಿಟ್ಟಿದ್ರು. ಆ ನಂತರದಲ್ಲಿ ಅವ್ರ ಮುಟ್ಟಿದೆಲ್ಲವೂ ಕೂಡ ಯಶಸ್ಸಾಗಿತ್ತು. ಇದೀಗ ಬಿಗ್ ಬಾಸ್ ವಿನ್ನರ್ ಅನ್ನುವಂತ ಟೈಟಲ್ ಕೂಡ ಪಡ್ಕೊಂಡಿದ್ದಾರೆ. ಈಗ ಬಿಗ್ ಬಾಸ್ ಇಂದ ವಾಪಸ್ ಬರುವಂತ ಸಂದರ್ಭದಲ್ಲೂ ಕೂಡ ಮೊದಲ ಬಾರಿಗೆ ಅವರು ಮಳವಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ದಂಡಿನ ಮಾರಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನ ಪಡ್ಕೊಂಡ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಇಲ್ಲಿಯ ಅಭಿಮಾನಿಗಳು ನೆರೆದಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಅವರನ್ನ ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥ ನಾವಿಲ್ಲಿ ನೋಡ್ಬೋದು. ಪುಷ್ಪ ವೃಷ್ಟಿಗಳನ್ನ ಸುರಿಸಿ ಅವರ ಪರವಾದಂತ ಜೈಘೋಷಗಳು ಮೊಳಗ್ತಾ ಇರ್ತಕ್ಕಂಥದ್ದು. ಕಾಲೇಜು ಯುವಕ ಯುವತಿಯರು ಸೇರಿದಂತೆ ವಯಸ್ಸಾದವರು, ಕಿರಿಯರು ಎಲ್ಲರೂ ಕೂಡ ಇವತ್ತು ಗಿಲ್ಲಿಯನ್ನ ಬರ್ಕ್ ಮಾಡ್ಕೊಳ್ಳೋದಕ್ಕೆ ಮಳವಳ್ಳಿ ಪಟ್ಟಣದಲ್ಲಿ ನೆರೆದಿರ್ತಕ್ಕಂಥದ್ದು. ಸದ್ಯ ಮಳವಳ್ಳಿ ಪಟ್ಟಣದಲ್ಲಿ ಅವರ ರ್ಯಾಲಿ ಸಾಗ್ತಾ ಇದೆ. ಬಿಗ್ ಬಾಸ್ ಕಪ್ ಅನ್ನ ಹಿಡಿದು ಅಭಿಮಾನಿಗಳಿಗೆ ಪ್ರದರ್ಶನ ಮಾಡ್ತಾ ಎಲ್ರಿಗೂ ಕೂಡ ಕೈ ಬೀಸ ಅಭಿಮಾನಿಗಳಿಗೆ ಧನ್ಯವಾದವನ್ನ ಗಿಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ನಂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.